ವಿಠಲ ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ಕೆಮ್ಮು ಎಲ್ಲಿಂದ ಬರ್ತಿದ್ಯೋ? ಗಂಟ್ಲಿಂದ. ಯಾಕೆ ಬರ್ತಿದ್ಯೋ? ನಿಮ್ಮ ನೋಡ್ದಾಗ್ಲೆಲ್ಲ ಆಗ ಕೆಮ್ಮು ಬರ್ತಾ ಇರ್ಬೇಕು ಯಜಮಾನ್ರೆ. ನಾನ್ ನೋಡ್ದಾಗ್ಲೇ ಯಾಕೆ ಕೆಮ್ಮು ಬರ್ಬೇಕು? ಮತ್ತಿನ್ನೇನ್ ಯಜಮಾನ್ರೆ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಬಾದಾಮಿನ ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ರುಬ್ಬಿ ಸ್ಟ್ರಾಂಗ್ ಆಗಿ ಬಾದಾಮಿ ಹಾಲ್ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ನನ್ ಕಡೆ ನೋಡೋದೇ ಬೇಡವಾ? ವಾಟ್ನಲ್ಲಿ ಬಾದಾಮಿ ಬೀಜ ಹಾಕಿದ್ಯೋ? ಬಾದಾಮಿ ಬೀಜ ಹೇಗಿರುತ್ತೆ ಅಂತ ನೋಡಿದಿರಾ? ಹಸಿ ದಿನ ಹಾಗೆ ಕಚ ಕಚ ಅಂತ ಕಚ್ಕೊಂಡ್ ತಿನ್ಬೋದು. ಗಟ್ಟಿ ಹಾಲು ಹಾಕಿದ್ಯಾ? ಎಮ್ಮೆ ಹಾಲ್ ಹಾಕಿದೀನಿ. ನಿಮ್ ಪೈಕಿನೇ. ಅಡ್ಗೆ ಮನೆಗ್ ಬನ್ನಿ, ಫೋಟೋ ತೋರಿಸ್ತೀನಿ. ಯಾರ್ದು? ಎಮ್ಮೆದು. ಕೊಡು. ಅದ್ಭುತ, ಬಾದಾಮಿ ಹಾಲು ಅದ್ಭುತ. ಬಾದಾಮಿ ಹಾಲು ನಾನೇ ಚೆನ್ನಾಗಿ ರುಬ್ಬಿ ಸ್ಪೆಷಲ್ ಆಗಿ ಮಾಡಿದ್ದೀನಿ. ನಮ್ಗೆ ಯಾಕೆ ಕೊಡ್ಲಿಲ್ಲ? ಬಾದಾಮಿ ಹಾಲ್ ಅನ್ನೋದು ಬರೀ ಮನೆ ಯಜಮಾನ್ರಿಗೆ ಮಾತ್ರ ಮೀಸಲು. ಲೇ ಚಪ್ಪ, ನಮಗೂ ಹೊಟ್ಟೆ ಅನ್ನೋದಿದೆ. ರಸ್ತೆಗೆ ಶಕ್ತಿ ಬರ್ಬೇಕಂದ್ರೆ ಆಗಾಗ ನಾವು ಹೊಟ್ಟೆಗೆ ತಗೋಬೇಕಾಗುತ್ತೆ. ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ತಾ ಇದ್ದೀನಿ, ನಂಗೆ ಡಿಸ್ಟರ್ಬ್ ಮಾಡ್ಬೇಡಿ, ಜಾಗ ಖಾಲಿ ಮಾಡಿ. ಜಾಗ ಖಾಲಿ ಮಾಡ್ಲಿಲ್ಲ ಅಂತಂದ್ರೆ ಮಧ್ಯಾಹ್ನದ ಊಟ ಕಟ್ ಆಗುತ್ತೆ. ಹೊಸ ನಿನ್ ಜಕ್ಕೂ ಜಾಸ್ತಿ ಆಗುತ್ತೆ ಕಣೆ. ಈ ವಿಷಯನ ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿಗೆ ಮುಟ್ಸೋಣ. ಮೈಕ್ ಕೊಡ್ತೀನಿ, ಊರ್ ತುಂಬಾ ಸಾಕೊಂಡ್ ಬಂದ್ಬಿಡಿ. ಮನೆ ಅಳಿಯ ಅಂತಂದ್ರೆ ಒಂದ್ ಚೂರು ಭಯನೇ ಇಲ್ಲವಲ್ಲೇ. ಈ ಮನೆಗೆ ಅಳಿಯಾಗ ನಾ ಬರಬಾರ್ದಾಗಿತ್ತು ಕಣ. ನೋಡಿಯ ಈಗ ನನ್ನಿಂದ ಏನಾಗ್ಬೇಕು? ಸಂಜೆ ಸ್ವಲ್ಪ ಬಿಡುವು ಮಾಡ್ಕೊಳ್ಳಿ ಯಜಮಾನ್ರೆ. ಯಾಕೆ? ಹಾಗೆ ಮೊಲೆಲ್ಲ ಸುತ್ತಾಡ್ಕೊಂಡು ಒಂದ್ ಸಿನಿಮಾ ನೋಡ್ಕೊಂಡ್ ಬರೋಣ. ಸಿನಿಮಾನ? ಯಾಕೆ? ಯಾಕೋ ಏನೋ ನಿಮ್ ಜೊತೆ ಸಿನಿಮಾ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಹೀರೋಯಿನ್ಗಳು ಹೇಗ್ ಡ್ರೆಸ್ ಮಾಡ್ಕೋತಾರೆ, ಅವ್ರ ಮೈಕಟ್ಟೆಲ್ಲ ಹೇಗಿರುತ್ತೆ ಅಂತ ನೋಡ್ಬೇಕೋ ಬೇಡವಾ? ಹೋಗ್ಲಿ, ಯಾವ ಭಾಷೆ ಸಿನಿಮಾ? ಯಾವ ಭಾಷೆ ಆದ್ರೆ ಏನಂತ ಯಜಮಾನ್ರೆ, ನೀವ್ ನನ್ ಪಕ್ಕದಲ್ಲಿ ಇರ್ಬೇಕಾದ್ರೆ ನಂಗ್ ಸ್ಕ್ರೀನೇ ಕಾಣಲ್ಲ, ಇನ್ ಭಾಷೆ ಬೇರೆ ಕೇಳ್ಸುತ್ತಾ? ಮಗನೇ ಪಾಪ ಏನು ಆಸೆ ಪಡ್ತಾ ಇದ್ದಾಳೆ, ಕಳ್ಕೊಂಡು ಹೋಗೋ ಸಿನಿಮಾಕ್ಕೆ. ಮಾತೋಷ್ ರಂಗಮ್ಮ, ನಿಮ್ಮ ಸೊಸೆನ ಬಿಟ್ಟು ಇವಳನ್ನ ಹಿಂದೆ ಹಾಕೊಂಡು ಹೋದ್ರೆ ಟಿಕೆಟ್ ಕೊಡೋನು ಮಕ್ ಉಗ್ರು ಕಳಿಸ್ತಾನೆ. ಸ್ವಲ್ಪ ಯಾವಾಗ್ಲೂ ನಮ್ಮ ಅಣ್ಣ ಮಸ್ಕ ಹೊಡೆಯೋದೇ ಆಗುತ್ತಲ್ಲ ನಿನ್ ಕೆಲ್ಸ. ನಮ್ ಯಜಮಾನ್ರನ್ನ ನನ್ನಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಯಾರಾದ್ರೂ ಇದಾರೇನೆ ಈ ಮನೆಯಲ್ಲಿ? ಕಳಿಸ್ತಾ ಹೇಳ್ದೆ ಕಣೆ. ಲೇ ಮಗನೇ, ಕಳ್ಕೊಂಡು ಹೋಗೋ. ಸರಿ ಬಿಡಿ. ಯಾವ ಫಿಲ್ಮ್ ನೋಡ್ಬೇಕು ಅಂತ ನಿರ್ಧಾರ ಮಾಡಿ ಹೇಳು. ಅದು ಇಲ್ಲೇ ಎಲ್ಲರೂ ನಡೀತಾ ಇದ್ರೆ ನಮ್ಮ ಇಡೀ ಕುಟುಂಬ ವರ್ಗ ಹೋಗಿ ಕೌಟುಂಬಿಕ ಫಿಲ್ಮ್ ನೋಡ್ಕೊಂಡ್ ಬರೋಣ. ಬರೀ ಕುಟುಂಬ ಯಾಕೆ, ಪಕ್ಕದ ಮನೇಲಿ ಒಂದ್ 7 ಜನ ಇದಾರೆ, ಅವ್ರನ್ನು ಕರೀರಿ. ಟಿಫಿನ್ ಬೀದಿಲಿ ಒಂದ್ 50 ಜನ ಇದಾರೆ, ಅವ್ರನ್ನು ಕರೀರಿ. ಎಲ್ರು ಒಟ್ಟಿಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರೋಣ. ಒಳ್ಳೆ ಟೆಂಟಲ್ ಸಿನಿಮಾ ನೋಡ್ದಂಗಿರುತ್ತೆ. ಅದಕ್ಕೆ ಆ ಚಂಪಾ ನಮ್ಮ ಅಣ್ಣ ಹಿಂಗ್ ಯಾವಾಗ್ಲೂ ಸಿನಿಮಾ ಕರ್ಕೊಂಡೋಗಿ ಅಂತ ಪೀಡಿಸ್ತಿರ್ತಾಳೆ. ನೀವು ನೋಡಿದ್ರೆ ಇಲ್ಲಿ ಸಿನಿಮಾ ಮ್ಯಾಗ್ಝಿನ್ ನೋಡ್ತಾ ಇದ್ದೀರಾ? ನೋಡ್ತಾರೆ. ನಾನೇನಾದ್ರು ಹೀರೋಯಿನ್ ಆದ್ರೆ ನಿಮ್ಮಣ್ಣ ಸಿನಿಮಾಗ್ ಹೋಗೋದೇ ಸ್ಟಾಪ್ ಮಾಡ್ಬಿಡ್ತಾರೆ. ನೋಡೇ ಹೀರೋಯಿನ್ಸು ಎಷ್ಟು ಸಕ್ಕತ್ತಾಗಿದ್ದಾರೆ, ಎಷ್ಟು ಸ್ಟ್ರಾಂಗ್ ಆಗಿದಾರಲ್ವಾ? ನಾನು ಇವ್ರ ತರನೇ ಸ್ಟ್ರಾಂಗ್ ಆಗ್ಬೇಕು. ಹೌದು, ಇವ್ರು ಇಷ್ಟೊಂದು ಸ್ಟ್ರಾಂಗ್ ಹೇಗಾಗ್ತಾರೆ? ಇಲ್ಲ ಕೆಳಗಡೆ ಕೊಟ್ಟಿಲ್ವೇನೆ, ಇವರೆಲ್ಲ ಎಕ್ಸರ್ಸೈಸ್ ಮಾಡಿ ಮಾಡಿ 6 ಪ್ಯಾಕ್ ಮಾಡ್ಕೊಂಡಿರ್ತಾರೆ. ಇದೇ ರೀತಿ ನಾನು ಎಕ್ಸರ್ಸೈಸ್ ಮಾಡಿ ಮಾಡಿ 6 ಪ್ಯಾಕ್ ಮಾಡ್ಕೊಂಡು ಒಂದಲ್ಲ ಒಂದಿನ ಹೀರೋಯಿನ್ ಆಗ್ತೀನಿ. ನೋಡಮ್ಮ, ಒಬ್ಬೊಬ್ರು ಎಷ್ಟು ಚೆನ್ನಾಗಿದ್ದಾರೆ. ಏನಪ್ಪ ನಿಮ್ಗೆ ಯಾವ ಹೀರೋಯಿನ್ ಕಂಡ್ರೆ ಇಷ್ಟ? ಅವರು ಇವ್ರು ಅಂತ ಏನಿಲ್ಲಮ್ಮ, ನಂಗೆ ಎಲ್ಲಾ ಹೀರೋಯಿನ್ಗಳು ಇಷ್ಟ. ಅವ್ರ ಬಾಡಿ ಸ್ಟ್ರಕ್ಚರ್ ನೋಡಮ್ಮ, ಚಿತ್ರದುರ್ಗದ ಕಲ್ಲಿನ ಕೋಟೆ ಇದ್ದ ಹಾಗಿದೆ. ಯಾಕಮ್ಮ ಹೊಡೆದೆ? ಅಲ್ಲಪ್ಪ, ಕಟ್ಕೊಂಡ್ ಹೆಂಡತಿ ಪಕ್ಕದಲ್ಲೇ ಇರ್ಬೇಕಾದ್ರೆ ಕಂಡವಳನ್ನ ಹೊಗಳುತ್ತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ನಾನೇನಮ್ಮ ಮಾಡ್ಲಿ, ಅವ್ರಿಗಿರೋ ಸ್ಟ್ರಕ್ಚರ್ ನಿನಗಿಲ್ವಲ್ಲ. ಅವ್ರೆಲ್ಲ ಸೂಪರ್ ಮಾಡ್ಲಿ ಕಣಮ್ಮ. ಎಲ್ರು ಬೇಗ ಬನ್ನಿ, ಒಂದು ಸ್ವೀಟ್ ಅನೌನ್ಸ್ಮೆಂಟ್ ಇದೆ. ಏನೋ ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ನು 1 ಮಂತ್ ಅಲ್ಲಿ ನಾನು 6 ಪ್ಯಾಕ್ ಮಾಡ್ಕೊತೀನಿ. 6 ಪ್ಯಾಕ್ ಅದೇ ಮಾಡಲೇ ಬರ್ತಿಲ್ಲ ಬಿಡಿ. ಬೇಕಿದ್ರೆ ನಾನ್ ಮಾಡ್ಕೋತೀನಿ ಅಲ್ಲ ಯಜಮಾನ್ರೆ? ಚಂಪ, ನೀನು 6 ಪ್ಯಾಕ್ ಅಲ್ಲ, ಫ್ಯಾಮಿಲಿ ಪ್ಯಾಕು. ನನ್ನ ರೇಗಿಸ್ಬೇಡಿ, ನಮ್ ಸಿಟ್ಟು ಬಂದ್ರೆ ಇನ್ನ ಎತ್ಕೊಳಕ್ ಟೆರೆಸಲ್ಲಿ ಬಿಟ್ಟು ಬಂದ್ಬಿಡ್ತೀನಿ. ಈ ಚಂಪ, ನನ್ನ ಎದುರುಗಡೆ ನನ್ನ ಹಬಿನ ಎತ್ಕೊಳ್ಳೋ ವಿಷಯ ಮಾತಾಡ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವೇನೆ? ತಾಕತ್ತು ಅನ್ನೋದಿದ್ರೆ ನೀವ್ ಅವ್ರನ್ನ ಎತ್ಕೊಳ್ರಿ ನೋಡೋಣ. ನಾನು ಹಬಿನ ಎತ್ಕೊಳ್ಳೋದ? ನೆವರ್. ಆಕ್ಚುಲಿ ನಂಗೆ ಭಾರ ಹೊತ್ತು ಅಭ್ಯಾಸನೇ ಇಲ್ಲ. ಅದೇ ನಿಜ ಬಿಡಿ.
ನಿಮ್ಮ ಕುಕ್ಕರ್ ಕೂಗ್ಸಕ್ಕೆ ಬರಲ್ಲ ಇನ್ನು 6 ಪ್ಯಾಕ್ ಎಲ್ಲಿಂದ ಬರುತ್ತೆ? ಚಂಪಾ ಡೋಂಟ್ ಟಾಕ್ ರಬಿಶ್. ನೋಡ್ತಾ ಇರು, ಇನ್ನು 1 ಮಂತ್ ಅಲ್ಲಿ 6 ಪ್ಯಾಕ್ ಮಾಡ್ಕೋತೀನಿ. ಪದ್ದುಬಿಟ್ಲ, ನಾನು ನಾಳೆಯಿಂದಾನೆ ಎಕ್ಸರ್ಸೈಸ್ ಶುರು ಮಾಡ್ತೀನಿ. ಅದಕ್ಕೇನೆಲ್ಲ ಥಿಂಗ್ಸ್ ಬೇಕೋ ನೀವೇ ತರ್ಬೇಕು. ತರೋದಿಕ್ಕೆ ದುಡ್ಡು ಬೇಕಲ್ಲ. ಇದರಲ್ಲ ನನ್ನ ಹಬಿ ಕೊಡ್ತಾರೆ. ಹಬಿ ಡಂಬಲ್ಸ್ ಎತ್ಕೊಂಡ್ ಬನ್ನಿ. ನಾನು ಪ್ರೆಸ್ ರಿಪೋರ್ಟರ್ ಪುಟ್ಟರಾಜು ಅಂತ. ನಿಮ್ ಸಂದರ್ಶನನ ಸಿನಿಮಾ ಕಾಲಂನಲ್ಲೇ ಹಾಕ್ಬೇಕು ಅಂತ ಬಂದಿದ್ದೀನಿ. ನೋಡಿ, ನಾನು ಬಾಲಿವುಡ್ ಹೀರೋಯಿನ್ಸ್ ತರ ಬಾಡಿನ ಬಿಲ್ಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮೇಡಮ್, ನಿಮ್ಗೆ ಇದ್ದಕ್ಕಿದ್ದ ಹಾಗೆ 6 ಪ್ಯಾಕ್ ಬೇಕು ಅಂತ ಯಾಕೆ ಅನಿಸ್ತು? ಯು ಸಿ, ಹಿಂದಿ ಸಿನಿಮಾ ಹೀರೋಯಿನ್ಸ್ಗೆ 6 ಪ್ಯಾಕ್ ಇರುತ್ತೆ, ಆದ್ರೆ ನಮ್ ಕನ್ನಡದಲ್ಲಿ ಅಪರೂಪ. ಅದಕ್ಕೆ ನಾನು 6 ಪ್ಯಾಕ್ ಕನ್ನಡ ಹೀರೋನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಿ, ಇನ್ಮೇಲೆ ನಾನು ಎವ್ರಿ ಡೇ ಎಕ್ಸರ್ಸೈಸ್ ಮಾಡಿ ಇನ್ನು 1 ಮಂತ್ ಅಲ್ಲಿ 6 ಪ್ಯಾಕ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. 6 ಪ್ಯಾಕ್ ಮಾಡ್ಕೋಬೇಕಾದ್ರೆ 6 ಮಂತ್ಸ್ ಬೇಕು ಅಂತಾರ? ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಆಕ್ಚುಲಿ ನನಗೆ 1 ಮಂತ್ ಸಾಕು. ಅದರಲ್ಲಿ ಶಾರ್ಟ್ ಕಟ್ ಮೆಥಡ್ಸ್ ಇದೆ. ಮೇಡಮ್, ಡಂಬಲ್ಸ್ ಇಟ್ಕೊಂಡು 1-2 ಫೋಟೋ ಕೊಡೋಕ್ಕಾಗುತ್ತಾ? ಆಫ್ ಕೋರ್ಸ್, ವೈ ನಾಟ್? ಹಬಿ, ಆ ಡಂಬಲ್ಸ್ ನ ಲಿಫ್ಟ್ ಮಾಡ್ಕೊಡಿ. ಅಲ್ಲಿಂದ ಇಲ್ಲಿ ತರುವಷ್ಟರಲ್ಲೇ ಸಾಕಾಗಿ ಹೋಗಿದೆ. ನೀವೇ ಒಂದ್ ಸ್ವಲ್ಪ ತಕೊಳ್ಳಿ. ರಂಗಮ್ಮ, ನನ್ ಕರ್ದ್ರ? ಬಂದು ಒಂದ್ ನಿಮಿಷ. ವಿಟ್ಲಾ, ಕಮ್ ಹಿಯರ್. ಫೋಟೋ ತೆಕ್ಕೊಳ್ಳಿ. ಥ್ಯಾಂಕ್ ಯು ಸರ್, ಬಾಯ್. ಥ್ಯಾಂಕ್ ಯು ಮೇಡಮ್. ವಿಟ್ಲಾ, ಥ್ಯಾಂಕ್ ಯು. ಚಂಪಾ, ನನ್ ಸೊಸೆ ಯಾಕೆ ಹೀಗೆ ಕುಣಿತಿದ್ದಾಳೆ? ಅತ್ತೆ, ಅದ್ ಕುಣಿತಿರೋದೆಲ್ಲ ವ್ಯಾಯಾಮ ಮಾಡ್ತಿರೋದು. ಇದನ್ನ ವ್ಯಾಯಾಮ ಅಂತ ಅದ್ಯಾವ ತಲೆ ಕೆಟ್ಟಂಗ್ ಹೇಳದ್ನಂತೆ. 6 ಪ್ಯಾಕ್ ಬರ್ಲಿ ಅಂತ ಹೀಗೆ ವ್ಯಾಯಾಮ ಮಾಡ್ತಾ ಇದ್ದಾರೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೆ ಯಾಕೆ ಬೇಕು ಬಲೆ. ಪದುಡ್ಲಾ, ಕಮ್ ಹಿಯರ್. ಏನ್ ಜಾಜಿ ಅವರ ಕರೆದಿದ್ದ? ಇದು ಸಿಕ್ಕಾಪಟ್ಟೆ ವೇಟ್ ಇದೆ, ಹೇಗ್ ಲಿಫ್ಟ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಗೊತ್ತಿಲ್ವಾ? ಸುಮ್ನೆ ಹಿಂಗ್ ಇಟ್ಕೊಳ್ಳೋದು, ಅದನ್ನ ಹಿಂಗ್ ಎತ್ಬಿಟ್ಟು ಹಿಂಗ್ ಅನ್ನೋದು ಅಷ್ಟೇ. ನೀವ್ ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಪಾಪ ಅವ್ರಿಗೆ ಹೆಂಗೋ ಅರ್ಥ ಆಗುತ್ತೆ. ಈ ಕಡೆ ಸರಿಯಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು. ಜಾಜತ್ಗೆ ಕರೆಕ್ಟ್ ನೋಡ್ಕೊಳ್ಳಿ, ನಾವು ಒಂದೇ ಸತಿ ತೋರ್ಸೋದು. ಅದನ್ನೇ ನಾನು ಹೇಳಿದ್ದೆ. ಅದಾದ್ಮೇಲೆ ನಿಧಾನಕ್ಕೆ ಹಿಂಗ್ ತಗೊಂಡ್ಬಂದು ಸುತ್ತಾಗಿರುತ್ತಲ್ಲ ಬಿಸಾಕ್ಬಿಡ್ತೀನಿ. ಈಗ ನಾನು ಟ್ರೈ ಮಾಡ್ತೀನಿ. ಕಮ್ ದಿಸ್ ಸೈಡ್. ಒಂದ್ ಕೆಲಸ ಮಾಡಿ ಜಾಜತ್ಗೆ, ನೀವು ಆ ಸೈಡ್ ಇಟ್ಕೊಳ್ಳಿ, ನಾನು ಈ ಸೈಡ್ ಇಟ್ಕೊಳ್ಳಿ. ಎರಡು ಕೈಲಿ ಇಟ್ಕೊಳ್ಳ? ಎರಡು ಕೈಲಿ ಇಟ್ಕೊಳ್ಳಿ. ಕಮಾನ್, ರೆಡಿ? ಎತ್ಕೊಳ್ಳೋಗೆ. ಯಾರಿವ? ನಾನು ಫೇಮಸ್ ಡೈರೆಕ್ಟರ್ ಹನುಮಂತು ಅಂತ. ಜಾಜಿ ಅವರು ಇದ್ದಾರಾ? ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಜಾಜತ್ಗೆ
ವಾಟ್? ನಿಮ್ಮನ್ನು ಹುಡ್ಕೊಂಡು ಡೈರೆಕ್ಟ್ರು ಹನುಮಂತು ಬಂದಿದ್ದಾರೆ. ಹಾಯ್. ನಮಸ್ತೆ. ನಿಮ್ ಸಂದರ್ಶನ ನಾ ಪೇಪರ್ ಅಲ್ಲಿ ಓದ್ದೆ, ತುಂಬಾ ಖುಷಿ ಆಯ್ತು, ಅದಕ್ಕೆ ನಿಮ್ಮನ್ನು ಹುಡ್ಕೊಂಡ್ ಬಂದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನೀವ್ ಏನ್ ಮಾಡ್ತಾ ಇದ್ದೀರಾ? ಸಿನಿಮಾನ ನಮ್ ಉದ್ಯೋಗ, ಒಂದು ಅದ್ಭುತವಾದ ಕತೆ ಮಾಡಿದ್ದೀನಿ, ಅದಕ್ಕೆ ಫಿಟ್ನೆಸ್ ಇರೋ ಹೀರೋಯಿನ್ ಹುಡುಕ್ತಾ ಇದೆ. ಅದಕ್ಕೇನಂತೆ, ನಮ್ ಜಾಗಕ್ಕೆ ಏನು ಕಮ್ಮಿ ಇಲ್ಲ. 6 ಪ್ಯಾಕ್ ಆಗಿ ರೆಡಿ ಆಗ್ತಿದ್ದಾರೆ. ಅದನ್ನೇ ನಾನು ಪೇಪರ್ ಅಲ್ಲಿ ಓದ್ದೆ. ಸರ್ ನಾನು ಆಕ್ಚುಲಿ 6 ಪ್ಯಾಕ್ಸ್ಗೋಸ್ಕರ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಈ ಕಾಲಿವುಡ್ ಟಾಲಿವುಡ್ ಹೀರೋಯಿನ್ಗಳನ್ನ ನೋಡಿ, ಒಂದ್ಸತಿ ಅವ್ರು ಎಂಟ್ರಿ ಕೊಟ್ರೆ ಮುಗಿತು, ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಸರ್ ನಾನು ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಾ ಇರೋದು. ಸೂಪರ್ ಮೇಡಮ್, ನಿಮಗಿರೋ ಫ್ಯಾಟ್ ಗೀಟ್ ಎಲ್ಲ ಕರಗಿಸಿ ನೀಟಾಗಿ 6 ಪ್ಯಾಕ್ ಬಂದ್ಮೇಲೆ ಅದ್ರ ಫೋಟೋಸ್ ತೆಗಿಸಿ ನನ್ ಕಳಿಸ್ಕೊಡಿ, ನಿಮ್ಮನ್ನೇ ಹೀರೋಯಿನ್ ಮಾಡ್ತೀನಿ. ಬಾಬಾ ಬಾಬಾ ಒಂದ್ ನಿಮಿಷ ಬನ್ನಿ ಇಲ್ಲಿ. ಏ ದಂಡ ಪಿಂಡಗಳ ಏನ್ರೋ ನಿಮ್ದು ಗೋಳು? ಬಾಬಾ ಜಾಜಕ್ಕೆ ವ್ಯಾಯಾಮ ಮಾಡ್ತಿರ್ಬೇಕಾರೆ ಒಂದಿಷ್ಟು ಫೋಟೋಗಳನ್ನ ತೆಗೆದು ಡೈರೆಕ್ಟ್ ಕಳಿಸ್ಬೇಕು, ಹಾಗಾಗಿ ಫೋಟೋ ತೆಗೀರಿ. ನೀವೇನ್ ಮಾಡ್ತಿರೋ? ಲೇ ಪಾಂಡ್ರಂಗ, ಯಾಕೆ ಸಿಕ್ಕಿರೋ ಚಾನ್ಸ್ ನ ಬಿಡ್ತೀಯಾ? ನೀನು ತೆಗ್ದಿರೋ ಅದ್ಭುತ ಫೋಟೋಗಳನ್ನ ನೋಡಿ ಜಾಜಿ ಅವರು ನಿನಗೆ ಮರಳಾಗಿ ಒಲಿಬೋದು. ಅಲ್ಲಿ ತನಕ ನೀವ್ ಇಲ್ಲೇ ಇರ್ತೀರೇನ್ರ? ಗಂಡ ಹೆಂಡತಿ ಪರ್ಸನಲ್ ವಿಷಯಕ್ಕೆ ನಾವ್ಯಾಕಪ್ಪ ಎಂಟ್ರ್ ಆಗ್ಬೇಕು? ನಾವು ದೋಸೆ ತನಕ ಕೊಟ್ಟೋಗ್ತೀವಿ, 200 ರೂಪಾಯಿ ಕೊಡಿ. 100 ರೂಪಾಯಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ರ. ನಡಿಯ ಜಾಜಿ ಅವ್ರೆ ರೆಡಿ? ಅವೇ ಒಂದ್ ನಿಮಿಷ ಬಂದು ಫೋಟೋಸ್ ತೋರಿಸಿ. ಫೋಟೋ ತೋರಿಸ್ರಿ. ರೀ ಒಂದು ಫೋಟೋನು ನೆಟ್ಟಿಗೆ ಬಂದಿಲ್ಲ. ನೀವ್ ಹೇಗಿದ್ರು ಹಾಗೆ ತಾನೇ ಬರುತ್ತೆ. ಡೋಂಟ್ ಟಾಕ್ ರಬಿಶ್. ನಿಮ್ಗೆ ನೆಟ್ಟಿಗೆ ಫೋಟೋ ತೆಗಿಯಕ್ ಬರಲ್ಲ ಅಂತ ಹೇಳಿ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕೊಳ್ತೀರಿ? ಇನ್ನೊಂದ್ಸಲ ಎಕ್ಸೈಸ್ ಮಾಡಿ ಮತ್ತೆ ತೆಗಿತೀನಿ. ಸೊಂಟನೂ ಹೇಗಿದೆ ಅದಕ್ಕೆ? ಅಯ್ಯೋ, ಮಕ್ಕಳಾಗ ಮುಂಚೆನೆ ಸೊಂಟ ಮುರಿದು ಹೋಯ್ತು ಹಾಗೆ. ಅದು ಒಂದೇ ದಿವಸ ತುಂಬಾ ಎಕ್ಸರ್ಸೈಸ್ ಮಾಡ್ಬಿಟ್ರಲ್ಲ, ಅದಕ್ಕೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ. ಗಂಡ ಬೇಡ ಮನೆ ಬೇಡ, ಅದ್ಯಾವ್ದೇ ಸಿನಿಮಾಕ್ಕೆ ಹೀರೋಯಿನ್ ಆಗೋದು ಹೊರಟಿದ್ದೀಯಲ್ಲ, ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನೂ ಬದುಕಿದ್ದನಲ್ಲ, ಎಲ್ಲ ನಿನ್ನ ಕಲ್ಮ ಕಲ್ಮ. ಜಾಜಕ್ಕೆ ಈ ಬಾಡಿ ಬಿಲ್ಡರ್ ಫೋಟೋ ನೋಡ್ತಾ ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ಗೂ 6 ಪ್ಯಾಕ್ ಮಾಡೋದಕ್ಕೆ ಸ್ಫೂರ್ತಿ ಬಂದ್ರು ಬರ್ಬೋದು. ನೋಡಿ ನೋಡಿ ಹೇಗೆ ಕಟ್ಟುಮಸ್ತಾಗಿದ್ದಾರೆ. 10 ಮಕ್ಳು ಹೆತ್ತಿದ್ರು ಇವ್ರು ಹೀಗೆ ಇರ್ತಾರೆ. ನೋಡ್ತಾರೋ, ಇಷ್ಟರಲ್ಲಿ ನಾನು ಇವ್ರ ತರನೇ ಆಗ್ತೀನಿ. 6 ಪ್ಯಾಕ್ ಬಂದೇ ಬರುತ್ತೆ. 6 ಪ್ಯಾಕ್ ಅಂತೆ 6 ಪ್ಯಾಕ್ ಎಲ್ಲ ಸುಳ್ಳು ಪ್ಯಾಕು. 6 ಪ್ಯಾಕ್ ಬರೋದಿರ್ಲಿ, 1 ಪ್ಯಾಕು ಬರ್ಲಿಲ್ಲ, ಮೈಯಲ್ಲಿರೋ ಕೊಬ್ಬು ಕರಗ್ಲಿಲ್ಲ. ಸ್ವಲ್ಪ ಆಡೋದಕ್ಕೆ ಒಂದು ಅರ್ಥ ಬಿಡ್ಬೇನೆ. ಏನ್ 6 ಪ್ಯಾಕ್ ಬರ್ಸ್ಕೊಳ್ದು ಸಕಸಕ ಅಂತ ತರಕಾರಿ ಹೆಚ್ಚ ಸುಲಭನ? ಕಸರತ್ತು ಮಾಡ್ಬೇಕು. ನೋಡ್ತಾ ಇರೋ ನಮ್ಮ ಜಾಜಕ್ಕೆ ನಾಳೆಯಿಂದ ಜಾಗಿಂಗ್ ಹೋಗ್ತಾರೆ, ಓಪನ್ ಫೀಲ್ಡ್ ಅಲ್ಲಿ ವ್ಯಾಯಾಮ ಮಾಡ್ತಾರೆ. ಆ 6 ಪ್ಯಾಕ್ ಅದ್ ಹೆಂಗ್ ಬರಲ್ಲ ಅಂತ ನಾವು ನೋಡೇ ಬಿಡ್ತೀವಿ. ಅಲ್ಲ, ಇವ್ರಿಗೆ 6 ಪ್ಯಾಕ್ ಬರೋದ್ರಿಂದ ನಿಮಗ್ ಬರೋ ಬಗ್ಗೆ ಏನು ಅಂತ? ಜಾಜಿ ಅವರು ಹೀರೋಯಿನ್ ಆಗ್ತಾರೆ, ನಾವು ಹೀರೋಯಿನ್ಗೆ ಅಸಿಸ್ಟೆಂಟ್ ಗಳಾಗ್ತೀವಿ. ಇವ್ರ ಹೀರೋಯಿನ್, ನೀವು ಇವ್ರಿಗೆ ಅಸಿಸ್ಟೆಂಟ್. ತೋರಿದ್ ಬೆಟ್ಟ ನುಣ್ಗೆ ಅನ್ನೋ ಗಾದೆ ಕೇಳಿದಿರಾ? ಕೇಳಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ಜಾಜಕ್ಕೆ ನೀವ್ ಇಂಥ ಮಾತುಗೆಲ್ಲ ಎದೆ ಮುಂದಕ್ಕೆ ಹೋಗ್ಲೇಬೇಡಿ. ನಾಳೆಯಿಂದ ನೀವು ಜಾಗಿಂಗ್ ಮಾಡ್ತೀರಾ, 6 ಪ್ಯಾಕ್ ನ ಬರ್ಸ್ಕೊತೀರಾ. ಕರೆಕ್ಟ್. ಹಬಿ ಕಮ್ಮಿ. ವಾಟ್ ಮೈ ಡಿಯರ್ ಬುಬ್ಬೆ? ಹಬಿ, ನಾನು ನಾಳೆಯಿಂದ ಜಾಗಿಂಗ್ ಹೋಗ್ತಾ ಇದೀನಿ, ನೀವ್ ನನ್ಗೆ ಅಸಿಸ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? ಹಿಂದೆ ಓಡ್ ಬನ್ನಿ ಅಂತ ಹೇಳ್ತಾ ಇದಾರೆ. ಸರಿ, ನಾನ್ ನಾಳೆಯಿಂದ ಬರ್ತೀನಿ. ಇಂಥ ಮಾತು ಹೇಳಿದಕ್ಕೆ ನಿಮ್ ನಾಚಿಕೆ ಆಗಲ್ವಾ ಯಜಮಾನ್ರೆ? ಕೊಂಡವ್ರ ಹೆಂಡತಿಯಿಂದ ಓಡಿದ್ರೆ ನಾಚಿಕೆ ಪಡ್ಬೇಕು. ನನ್ನ ಹೆಂಡತಿಯಿಂದ ಓಡೋದಕ್ಕೆ ನಾನ್ ಯಾಕೆ ನಾಚಿಕೆ ಪಡ್ಬೇಕು? ನನ್ನ ಹೆಂಡತಿ ಹಿಂದೆನೂ ಓಡ್ತೀನಿ, ಮುಂದೆನೂ ಓಡ್ತೀನಿ. ಜಜ್ಜವ್ರೆ ತಗೊಳ್ಳಿ ಬಿಸ್ಕೆಟು. ಜಜ್ಜವ್ರೆ ತಗೊಳ್ಳಿ ಜ್ಯೂಸು. ರಾಜವ್ರೆ ಯಾಕೆ ಇಷ್ಟು ಕಷ್ಟಪಡ್ತೀರಾ? ಒಂದ್ ಕೆಲಸ ಮಾಡಿ, ನಿಮ್ ಪರವಾಗಿ ನಾನ್ ಜಾಬ್ ಮಾಡ್ಕೊಬರ್ಲಾ? ಡೋಂಟ್ ರಬಿಶ್. ನೀವ್ ಜಾಗಿಂಗ್ ಮಾಡಿದ್ರೆ ನನಗ್ 6 ಪ್ಯಾಕ್ ಬರುತ್ತಾ? ಹೌದಲ್ಲ, ಓಡ್ರಿ ಇಟ್ಕೊಳೆ. ಡೈರೆಕ್ಟರ್ ಹನುಮಂತ ಸರ್, ಇವರು ನಮ್ಮ ಯಜಮಾನ್ರು. ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್. ಕಂಟ್ರೋಲ್. ಸರ್ ಐ ಆಮ್ ವಿಠಲ್ ಮೂರ್ತಿ MA ಸರ್, ಗಂಡು ಕಲಿಯುವಂಥದ್ದು ಏಕೈಕ ಮನೆಯಲ್ಲಿಯ ಸರ್. ಇಟ್ಸ್ ಫೈನ್.
ಸಿಕ್ಸ್ ಪ್ಯಾಕ್ ಜಾಜಿ ಅವರಲ್ಲಿ ಅವರು ಪಾರ್ಕ್ಗೆ ಜಾಗಿಂಗ್ ಮಾಡಕ್ಕೆ ಅಂತ ಹೋಗಿದ್ದಾರೆ. ಜಾಗಿಂಗ್ ಮಾಡ್ತಾ ಮಾಡ್ತಾ ಶರೀರನ ಗಟ್ಟಿ ಮಾಡ್ಕೊಂಡು ಸಿಕ್ಸ್ ಪ್ಯಾಕ್ ನ ತಗೊಂಡೆ ಬಂದ್ಬಿಡ್ತಾರೆ. ಏನ್ ಯಜಮಾನ್ರೆ ಬಂತ 6 ಪ್ಯಾಕ್? 2 ಬಿಸ್ಕೆಟ್ ಪ್ಯಾಕ್ ಖಾಲಿ ಆಯ್ತು, ಯಾವ ಪ್ಯಾಕು ಬಂದಿಲ್ಲ. ಡೈರೆಕ್ಟರ್ ಸರ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಾರ್ನಿಂಗ್. ಅಭಿ ವಾಟ್ ಇಸ್ ನೇಮ್? ಎಷ್ಟು ಮಿನಿಟ್ ಸೈಡ್ ಸೈಡ್ ಸೈಡ್. ಮಿಸ್ಟರ್ ವಿಠಲ್ ಮೂರ್ತಿ ಹೇಳ್ತಾ ಇದ್ರು ಆಲ್ರೆಡಿ ನಿಮ್ಗೆ ಸಿಕ್ಸ್ ಪ್ಯಾಕ್ ಬಂದಿದೆ ಅಂತ. ಕಾಣಿಸ್ತಾನೆ ಇಲ್ವಲ್ಲ? ರೂಮಲ್ಲಿ ಇಟ್ಟಿದ್ದಾರೆ, ತಗೊಂಬಂದು ತೋರಿಸ್ತಾರೆ. ಸ್ವಲ್ಪ ಇಲ್ಲಿದ್ದೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಸರ್. ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದೀನಿ. 6 ಪ್ಯಾಕ್ ಏನು 8 ಪ್ಯಾಕ್ ಬರುತ್ತೆ. ಜಾಜಿ ಅವರೇ, ಬೇಸಿಕಲಿ ನೀವು ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಗ್ರೌಂಡ್ ಅಲ್ಲಿ ವಾಕಿಂಗು ಜಾಗಿಂಗು ಮಾಡೋದ್ರಿಂದ ಸಿಕ್ಸ್ ಪ್ಯಾಕ್ ಬರಲ್ಲ. ಅದಕ್ಕೆ ಅದರದೇ ಆದ ಸ್ಪೆಷಲ್ ವ್ಯಾಯಾಮಗಳನ್ನು ಮಾಡಬೇಕು. ನೀವ್ ಯಾಕೆ ಜಿಮ್ ಸೇರ್ಕೋಬಾರ್ದು? ಸರ್ ಇವತ್ತಿಂದಾನೇ ಸೇರ್ಕೋತೀನಿ ಸರ್. ದ್ಯಾಟ್ಸ್ ದ ಸ್ಪಿರಿಟ್. ನಿಮಗೆ ಸಿಕ್ಸ್ ಪ್ಯಾಕ್ ಬಂದ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡಿ. ನಾನು ಪ್ರಶ್ನೆಗಳನ್ನ ಕರೆಸಿ ನಿಮ್ ಇಂಟರ್ವ್ಯೂ ಮಾಡ್ಬೇಕು. ನೀವೇನು ಯೋಚನೆ ಮಾಡಬೇಡಿ, ನನ್ನ ಸಿನಿಮಾ ಹೀರೋಯಿನ್ ನೀವೇ. ಹೀಗೆ ವ್ಯಾಯಾಮ ಮಾಡ್ತೀರಿ, ನಾವು ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಬರ್ತೀವಿ. ಬಾರ, ನಾವು ಫ್ಯಾಮಿಲಿ ಪ್ಯಾಕ್ ಮೈಂಟೈನ್ ಮಾಡೋಣ. ವೆರಿ ಗುಡ್. ಐ ಕಾಂಟ್ ಬಿಲೀವ್ ದಿಸ್. ವೆರಿ ಮಾರ್ವೆಲಸ್. ಇನ್ನೂ ಚೆನ್ನಾಗಿ ಮಾಡಿ, ಮತ್ತೇನೋ ಬರುತ್ತಂತಲ್ಲ ಬಂದ್ಬಿಡುತ್ತೆ. ಸರ್ ನೀವು ಸಿನಿಮಾ ಮುಹೂರ್ತ ಡೇಟ್ ನ ಫಿಕ್ಸ್ ಮಾಡ್ಬಿಡಿ, ಅಷ್ಟರೊಳಗಡೆ ನಂಗೆ 6 ಪ್ಯಾಕ್ ಬಂದಿರುತ್ತೆ. ಸೂಪರ್ ಫ್ಯಾಬುಲಸ್ ಫ್ಯಾಂಟಾಸ್ಟಿಕ್. ನೀವು ಸಿಕ್ಸ್ ಪ್ಯಾಕ್ ಜೊತೆಗೆ ಜಂಪಿಂಗು ಫೈಟಿಂಗು ಎಲ್ಲ ಕಲಿಬೇಕು ಮೇಡಮ್. ಸರ್ ನಾನು ಫೈಟಿಂಗ್ ಕಲಿಬೇಕಾ? ವೈ? ಹೌದು, ನಂದು ಹೀರೋಯಿನ್ ಆಕ್ಷನ್ ಓರಿಯೆಂಟೆಡ್ ಮೂವಿ. ಜನ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನಾನು ಸಾಹಸ ದೃಶ್ಯಗಳನ್ನ ತೋರಿಸಲೇಬೇಕು, ಇಲ್ಲಾಂದ್ರೆ ನನ್ನ ಸಿನಿಮಾ ಯಾವನು ಮೂವ್ ನೋಡಲ್ಲ. ಮತ್ತೆ ನನ್ಗೀಗ ಫೈಟಿಂಗ್ ನ ಯಾರು ಹೇಳ್ಕೊಡ್ತಾರೆ? ಅಯ್ಯ, ನಮ್ಗೆ ಕಾಂತಿ ಪಿಂಚಿ ವಂಶ ಅನ್ಕೊಂಡಿನಮ್ಮ, ಗಂಡುಗಲಿ ವಂಶ. ಆ ಕಾಲದಲ್ಲಿ ಯುದ್ಧ ನಡೀತಿರ್ಬೇಕಾಗ್ಲೇ ನಾನು ಒಬ್ಬಳೆ 10-20 ಜನ ಮೇಲೆ ಬಿದ್ದು ಚಿಂದಿ 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 ಉಡಾಯಿಸ್ಬಿಡ್ತೀನಿ. ನಾನು ಹೇಳ್ಕೊಡ್ತೀನಿ ಬಿಡಮ್ಮ. ನೋ ನೋ ನೋ, ಮೊದ್ಲೇ ನಿಮ್ಗೆ ನನ್ ಕಂಡ್ರೆ ಆಗಲ್ಲ. ಇದನ್ನೇ ನೆಪ ಮಾಡ್ಕೊಂಡು ನನ್ ಕೈಕಾಲ್ ಮುರಿದ್ಬಿಟ್ಟ. ಏನು ಮುನಿದೆ ಇದ್ದಾಗ ಹೇಳ್ಕೊಡ್ತೀನಿ. ನೋ 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 ನೋ, ನೀವ್ ಯಾವ್ದೋ ಬೇರೆ ಇಂಟೆನ್ಷನ್ ಇಟ್ಕೊಂಡು ಈ ರೀತಿ ಹೇಳ್ತಾ ಇದ್ದೀರಾ. ನೀವೇ ನಂಗೆ ಫೈಟಿಂಗ್ ಹೇಳ್ಕೊಡೋದ್ ಬೇಕಾಗಿಲ್ಲ. ಮತ್ತೆ ಫೈಟಿಂಗ್ ಹೇಗೆ ಕಲಿತೀರಾ? ನನ್ ಮಾತ್ ಕೇಳೋಂತ ಫೈಟ್ ಮಾಸ್ಟರ್ನ ಮನಿ ಕೊಟ್ಟು ಕರ್ಸಿ. ಇವರು ನಮ್ಮ ಫೈಟ್ ಮಾಸ್ಟ್ರು ಗುಂಡುಮಣಿ. ಮಾಸ್ಟರ್ ಗುಂಡುಮಣಿ. ಮಾಸ್ಟರ್ ಗುಂಡುಮಣಿ. ಅದಕ್ಕೆ ನೋಡೋದಕ್ಕೆ ಗುಂಡು ಗುಂಡಾಗೆ ಇದ್ದಾರೆ. ಮತ್ತೇನ್ ಹೇಳಿ ಕೊಡ್ತೀರೋ ಹೇಳಿಕೊಡಿ. ಓಕೆ ಓಕೆ, ಈಗ ನೀವು ಹೀರೋಯಿನ್ ಅನ್ಕೊಳ್ಳಿ. ಹೀರೋಯಿನ್ ನೋಡಿ, ಫಸ್ಟ್ ನಾನು ಮಾಡಿ ತೋರಿಸ್ತೀನಿ. ಇದು 50 ಫೀಟ್ ಹೈಟ್ ಅಲ್ಲಿ ಇದೀರಾ ಅನ್ಕೊಳ್ಳಿ. ಇಲ್ಲೆಲ್ಲ ಶತ್ರುಗಳು ಇರ್ತಾರೆ, ವಿಲನ್ಗಳು. ಮಧ್ಯದಲ್ಲಿ ಕ್ಯಾಮ್ರಾ ಇರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ. 50 ಫೀಟ್ ಇಂದ ಹಾರ್ದೋಗಿರುತ್ತೆ. ಓಕೆ, ನೀವು ಈಗ ಹಾರ್ಬೇಕು ಅವ್ರ ಮೇಲೆ. ಓಕೆ ನೋಡಿ, ಈ ತರ ಆಡ್ಬೇಕು. ಬಿದ್ರು ಸ್ಟಡಿ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಇವ್ರು ವಿಲನ್ ಅನ್ಕೊಳ್ಳಿ. ಈಗ ಇವರಿಗೆ ಪಂಚ್ ಮಾಡ್ಬೇಕು. ಎಲ್ಲಿ ಹೀಗೆ ಇಟ್ಕೊಂಡು 4 ಇಂಚು ದೂರದಲ್ಲಿರ್ಬೇಕು. ಕಮಾನ್ ಬನ್ನಿ. ಹಾವಿ ಗೆಟ್ ಅಪ್ ಗೆಟ್ ಅಪ್. ಚೆನ್ನಾಗಿ ಮಾಡಿದ್ನಾ? ಓಕೆ ರೆಡಿ? ಓಕೆ, 1 2 3 ಆಕ್ಷನ್. ಏನು ಮೇಡಮ್ ನೀವು ಒಬ್ರೆ ಹೊಡೆದಿಂದ್ರೆ ಇಬ್ರು ಹೊಡೆದು ಬಿಟ್ರಿ. ಮೇಡಮ್ ಈಗ ಜಂಪ್ ಮಾಡೋದು ಹೇಳ್ಕೊಡ್ತೀನಿ. ಓಕೆ ಬನ್ನಿ, ನೀವು ಮೇಲೆ ಬನ್ನಿ. ಈಗ ನೀವು 50 ಅಡಿ ಎತ್ತರದಲ್ಲಿದ್ದೀರಾ. ಇಲ್ಲಿ ವಿಲನ್ಗಳಿದ್ದಾರೆ. ಭಯ ಭಯ ಇರ್ಲಿ, ಭಯ. ಆಕ್ಚುಲಿ ನಂಗೆ ನಿಜವಾಗ್ಲೂ ಭಯ ಆಗ್ತದೆ. ಅದು ಬೇಕು, ಅದು ಬೇಕು. ಬನ್ನಿ ಜಂಪ್ ಮಾಡಿ. ನೀವು ಹೊಟ್ಟಿದ್ರೆ ಹೇಳಿ. 1 2 3 ಏನಾಯ್ತು ಜಾಜಿ ಅವ್ರೆ? ಕಾಲು ಉಳಕ್ ಬಿಡ್ತಾ. ಏನ್ ಮೇಡಮ್, 1.5 ಅಡಿ ಹೈಟಿಂದನೇ ನೀವು ಧುಮುಕಿಲ್ಲ, ಇನ್ನು 50 ಅಡಿ ಎತ್ತರದಿಂದ ಧುಮುಕ್ತೀರಾ? ಒಂದ್ ಕೆಲಸ ಮಾಡಪ್ಪ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಸು. ನಾನು ನಾಳೆ ಬರ್ತೀನಿ. ಏನು ಯಜಮಾನ್ರೆ
ಇದೇನ್ ಮ್ಯೂಸಿಯಂ ಅಥವಾ ಮನೆನಾ? ನಿನಗೆ ಯಾಕೆ ಬಂತು ಈ ಅನುಮಾನ? ಮತ್ತಿನ್ನೇನ್ ಯಜಮಾನ್ರೆ, ಆ ಅಮ್ಮ ಆಡ್ತಾ ಇರೋ ಆಟಕ್ಕೆ ನೀವು ಕುಣಿತಾ ಇದ್ದೀರಲ್ಲ. ನಾನು ಏನೇ ಮಾಡ್ಲಿ 6 ಪ್ಯಾಕ್ ಬರೋವರೆಗೂ ಬಿಡಲ್ಲ ಅಂತಿದ್ದಾರಲ್ಲ. ಆ ಅಮ್ಮಂಗ್ 6 ಪ್ಯಾಕ್ ಬರೋ ಅಷ್ಟರಲ್ಲಿ ನೀವು ಸಿಗರೇಟ್ ಪ್ಯಾಕಿನ ಸಣ್ಣ ಆಗಿರ್ತೀರಾ. ಈಗ ಜಾಗಿಂಗ್ ಹೋಗ್ಬೇಕು ಅಂತಿದ್ದಾರೆ, ಏನ್ ಮಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಈ ಜ್ಯೂಸ್ ತಗೊಳ್ಳಿ, ಇದ್ರಲ್ಲಿ ಮಾತ್ರೆ ಹಾಕಿದೀನಿ, ತಗೊಂಡ್ ಹೋಗಿ ಅವ್ರಿಗೆ ಕುಡ್ಸಿ ಚೆನ್ನಾಗಿ ನಿದ್ದೆ ಬರುತ್ತೆ, ಮಲ್ಕೊಳ್ತಾರೆ. ಒಂದು ಗ್ಲಾಸ್ ತಗೊಂಡು ಹೋಗಿ ಕೊಟ್ರೆ ಅವ್ರಿಗೆ ಅನುಮಾನ ಬರಲ್ವೇನೆ? ಪರವಾಗಿಲ್ಲ, ನಿಮ್ಗೂ ಬುದ್ಧಿ ಇದೆ. ಏನೇ ಒಂದೇ ಒಂದ್ ನಿಮಿಷ ಬಂದೆ ಅಂದೆ. ಜ್ಯೂಸಲ್ಲಿ ಮಾತ್ರೆ ಹಾಕಿರೋದು ಗೊತ್ತೇ ಆಗ್ತಿಲ್ಲ. ಏನು ಯಜಮಾನ್ರೆ, ಇದು ಅವ್ರಿಗೆ, ಇದು ನಿಮಗೆ. ತಗೊಳ್ಳಿ. ಬಲಗೈದು ಅವ್ರಿಗೆ, ಎಡಗೈದು ನಿಮಗೆ. ಗೊತ್ತಾಗತ್ತೆ, ಸುಮ್ನಿರೆ. ಈಗ ಜಾತಿಯವ್ರಿಗೆ ಕಾತಿದೆ. ಜ್ಯೂಸು ಅಭಿ, ಮೊದ್ಲು ಹೋಗಿ ಅಂಬ್ರೆಲಾ, ಜ್ಯೂಸ್ ಬಾಟ್ಲು, ವಾಟರ್ ಬಾಟ್ಲು, ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ ಬನ್ನಿ. ಇಮ್ಮಿಡಿಯೇಟ್ ಆಗಿ ಜಾಗಿಂಗ್ ಹೋಗ್ಬೇಕು. ಐ ಆಮ್ ರೆಡಿ. ನಡೀರಿ ಜಾಗಿಂಗ್ ಹೋಗೋಣ. ಮೊದ್ಲು ಜ್ಯೂಸ್ ಕುಡೀರಿ. ಕೊಡಿ. ಯಾವ್ದು ರೈಟು ಯಾವ್ದು ಲೆಫ್ಟು ಒಂದು ಗೊತ್ತಾಗ್ತಿಲ್ವೇ? ಹವಿ, ಕಮಲ್, ಲೆಟ್ಸ್ ಗೋ. ಹವಿ, ಹವಿ, ಓ ಮೈ ಗಾಡ್, ನಾನು ಜಾಗಿಂಗ್ ನ ಹಾಳು ಮಾಡ್ಬೇಕು ಅಂತಲೇ ಇರ್ತಿ ಗೇಮ್ ಆಡ್ತಾ ಇದಾರೆ. ಡಿಸ್ಗಸ್ಟಿಂಗ್ ಪೀಪಲ್. ನೋಡಿ ಮಿಸ್ಟರ್ ಪಾಂಡುರಂಗ ಅವರೇ, ನಾವು ಇಮಿಡಿಯೇಟ್ ಆಗಿ ಸಿನಿಮಾನ ಶುರು ಮಾಡ್ಬೇಕು ಅನ್ಕೊಂಡಿದ್ವಿ. ಈಗ ಜಾರ್ಜಿ ಮೇಡಮ್ ಯಾವ ಕಂಡೀಷನ್ ಇದ್ದಾರೆ ಅಂತ ಗೊತ್ತಾದ್ರೆ ಪೇಪರ್ನವ್ರಿಗೆ ಪಬ್ಲಿಸಿಟಿ ಮಾಡಕ್ ಅನುಕೂಲ. ಯಾಕೆಂದ್ರೆ ಈಗಾಗಲೇ 2 ತಿಂಗಳಾಗೋಯ್ತು ನೋಡಿ. ಅವ್ರು ಎಷ್ಟು ಮಾತ್ರ 6 ಪ್ಯಾಕ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದ್ರೆ ನಾವು ಮುಕ್ಕುಟದಲ್ಲೇ ರಾರಾಜಿಸ್ಬಿಡ್ತೀವಿ. ದೇವ್ರ ಕೊಟ್ಟೆ ತಂಗಿ, ನಿಮ್ಮ ಹೊತ್ತಿಗೆನ್ ಕರ್ಕೊ ಬಾ ಅಮ್ಮ. ಅಯ್ಯೋ ಲೇ ಚಂಪಾ, ನನ್ ಸೊಸೆ ಯಾಕೆ ಇಷ್ಟೊಂದು ಸುಸ್ತಾಗಿದ್ದಾಳೆ? ಸುಸ್ತಾಗೋ ಮಾತ್ರೆನ ಬೆಳಗ್ಗೆ ಕಾಫಿನಲ್ಲಿ ಮಿಕ್ಸ್ ಮಾಡ್ಕೊಟ್ಟಿದ್ದೆ, ಅದಕ್ಕೆ ಸುಸ್ತಾಗಿದ್ದಾರೆ. ಒಳ್ಳೆ ಕೆಲಸ ಮಾಡ್ದೆ ಕಣೆ. ಗೃಹಿಣಿ ಅಂದ ಮೇಲೆ ಮನೇಲಿ ಇಟ್ಕೊಂಡು ಗಂಡನ ಸೇವೆ ಮಾಡ್ಕೊಂಡಿರೋದು ಬಿಟ್ಟು ಕುಡಿಯೋದೇನು, ಎಗರೋದೇನು, ಫೈಟಿಂಗ್ ಅಂತೆ, ಹೀರೋಯಿನ್ ಅಂತೆ. ಹಾಗೆ ನಮಸ್ಕಾರ ಡೈರೆಕ್ಟರ್ ಸರ್. ವಾಟ್ ಈಸ್ ದಿಸ್ ಮೇಡಮ್? ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಅದು ಡೇ ನೈಟ್ ಎಕ್ಸರ್ಸೈಸ್ ಮಾಡ್ಬಿಟ್ಟಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಇಲಿ ಯಾವತ್ತು ಹುಲಿ ಆಗೋಕ್ ಸಾಧ್ಯ ಇಲ್ಲ. ವಾಟ್ ಯು ಮೀನ್? ನಾನು ಇಲ್ಲಿನಾ? ಎಕ್ಸಾಕ್ಟ್ಲಿ. 1 ತಿಂಗಳಲ್ಲಿ 6 ಪ್ಯಾಕ್ ಮಾಡಿರೋ ಉದಾಹರಣೆ ಹಿಸ್ಟ್ರಿಲೇ ಇಲ್ಲ. ನಮ್ಗೆ ಇವ್ರ ಫಿಲಮ್ಗೆ ಎಂಟ್ರಿ ಆಗೋಲ್ಲ ಅಂತ ಆಯ್ತು. ಸರ್, ನಂಗೆ 1 ಮಂತ್ ಟೈಮ್ ಕೊಡಿ, ಅಷ್ಟರಲ್ಲಿ 6 ಪ್ಯಾಕ್ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಐ ಆಮ್ ವೆರಿ ಸಾರಿ ಮೇಡಮ್. ನಾಳೆ ಬೆಳಿಗ್ಗೆ ನಾನು ಶೂಟಿಂಗ್ ಶುರು ಮಾಡ್ಲಿಲ್ಲ ಅಂದ್ರೆ ನಮ್ ಪ್ರೊಡ್ಯೂಸರು ಬೇರೆ ಡೈರೆಕ್ಟರ್ ಹುಡ್ಕೊಂಡು ಹೋಗ್ಬಿಡ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ ಮೇಡಮ್, ನಮ್ ಪಾಡಿಗೆ ನಮ್ ಸಿನಿಮಾ ನಾವು ಮಾಡ್ಕೋತೀವಿ. ಸರ್, ಹೀರೋನೇ ಇಲ್ಲದೆ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡ್ಬಿಡ್ತೀರಾ? ನಾವು ಈಗಾಗಲೇ 0 ಸೈಜ್ ಇರೋ ಹುಡುಗಿನ ಹೀರೋಯಿನ್ ಆಗಿ ನಮ್ಮ ಸಿನಿಮಾಗೆ ಬುಕ್ ಮಾಡಿದೀವಿ. 0 ಸೈಜ್ ಇರೋ ಹುಡುಗಿನ? ಯಾರದು? ನಿಮ್ಮ ಕಡುವೈರಿ ರಾಜೇಶ್ವರಿ. ವಿಠಲ ವಿಠಲ ಪಾಂಡುರಂಗ ವಿಠಲ.